ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಹುಶಃ ಇತ್ತೀಚೆಗೆ ನಡೆದಂತ ಅತಿ ದೊಡ್ಡ ದರೋಡೆ ನಿನ್ನೆ ಆಗಿರೋದು. ನಿನ್ನೆ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಕದೀಮರು 7,11,00,000 ಹಣವನ್ನ ಕದ್ಕೊಂಡಲ್ಲಿಂದ ಪರಾರಿಯಾಗಿದ್ರು. 3 ತಂಡ ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. 7 ಜನ 7 ಕೋಟಿ ರಾಬರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಗಲು ರಾತ್ರಿ ರಾಬರ್ಸ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರ ತಂಡ. ಯಾವ ಕಡೆ ಹೋಗಿದ್ದಾರೆ, ಆ ಇನೋವಾ ಕಾರು ಮೂವ್ ಆಗಿರುವಂತ ಸಿಸಿಟಿವಿ ಫುಟೇಜ್ ಅನ್ನ ಈಗ ಫಾಲೋ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. 7 ಕೋಟಿ ರೂಪಾಯಿ ರಾಬರಿ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 3 ಟೀಮ್ ಇತ್ತು, 7 ಜನ 7,11,00,000 ಹಗಲು ರಾತ್ರಿ ಅನ್ನದೇ ಈ ರಾಬರಿ ಮಾಡಿದಂತ ಕದಿಮರಿಗಾಗಿ ಪೊಲೀಸರು ಈಗ ತಲಾಶ್ ಮಾಡ್ತಾ ಇದ್ದಾರೆ. 4 ಜಂಟಿ ಆಯುಕ್ತರು, 18 ಡಿಸಿಪಿಗಳು ಈ ಕಾರ್ಯಾಚರಣೆಯಲ್ಲಿದ್ದಾರೆ. ಪೊಲೀಸರ ತಲೆಕೆಡಿಸಿರುವ ಗ್ರೇಟ್ ರಾಬರಿ ಕೇಸ್. ಗ್ರೇಟ್ ಅಲ್ಲ, ಇದು ಅತಿ ದೊಡ್ಡ ರಾಬರಿ. ಬಹುಶಃ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇಷ್ಟು ದೊಡ್ಡ ರಾಬರಿ ನಡೆದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿಜಾಪುರದಲ್ಲಿ 3 ಕೋಟಿ ಕಳವಾಗಿದ್ದು ನಾವು ದೊಡ್ಡ ರಾಬರಿ ಅಂತ ಅನ್ಕೊಂಡ್ವಿ. ಆದ್ರೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ರಾಬರಿ ಮಾಡಿರೋದು ಕದೀಮರು. ಯಾವ ರೀತಿ ಅಂತ ಹೇಳಿದ್ರೆ, ಸಿಎಂಎಸ್ HDFC ಬ್ಯಾಂಕ್ನಿಂದ ಹಣವನ್ನ ಕಲೆಕ್ಟ್ ಮಾಡಿ ಸಿಎಂಎಸ್ ಆ ವೆಹಿಕಲ್ ಇತ್ತಲ್ಲ, ಅದು ಹೋಗ್ತಾ ಇತ್ತು. ಹೋಗುವಾಗ ಆರ್ಬಿಐ ಅಧಿಕಾರಿಗಳು ಅಂತೇಳಿ ಅವರ ಮುಖವಾಡವನ್ನ ಧರಿಸಿಕೊಂಡು ಬಂದಂತ ಸುಮಾರು 7 ಜನ ಪಕ್ಕಾ ಪ್ಲಾನ್ ಮಾಡಿದ್ರು. ಮೊದಲು ಈ ಸಿಎಂಎಸ್ ವೆಹಿಕಲ್ ಅನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ದಾಖಲೆ ಕೊಡಿ ಅಂತ ಹೇಳ್ತಾರೆ. ಆನಂತರ ತಾವು ಬಂದಂತ ಇನೋವಾ ಕಾರ್ಗೆ ಇದ್ದ ಹಣ 7,11,00,000 ಹಣವನ್ನ ಅವರು ಶಿಫ್ಟ್ ಮಾಡ್ತಾರೆ. ಆನಂತರ ಈ 4 ಜನ ಸಿಎಂಎಸ್ ವೆಹಿಕಲ್ ನಲ್ಲಿ ಇದ್ರು. ಯಾವುದೇ ವೆಪನ್ ಗಿಪನ್ ಏನೂ ಇರಲಿಲ್ಲ ಅವ್ರ ಹತ್ರ. ಅವ್ರನ್ನ ಕರ್ಕೊಂಡು ಒಂದು ಕಡೆ ನಿಲ್ಲಿಸಿ ಅಲ್ಲಿಂದ ಪರಾರಿ ಆಗ್ತಾರೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಹುಶಃ ಇತ್ತೀಚೆಗೆ ನಡೆದಂತ ಅತಿ ದೊಡ್ಡ ದರೋಡೆ ನಿನ್ನೆ ಆಗಿರೋದು. ನಿನ್ನೆ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಕದೀಮರು 7,11,00,000 ಹಣವನ್ನ ಕದ್ಕೊಂಡಲ್ಲಿಂದ ಪರಾರಿಯಾಗಿದ್ರು. 3 ತಂಡ ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. 7 ಜನ 7 ಕೋಟಿ ರಾಬರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಗಲು ರಾತ್ರಿ ರಾಬರ್ಸ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರ ತಂಡ. ಯಾವ ಕಡೆ ಹೋಗಿದ್ದಾರೆ, ಆ ಇನೋವಾ ಕಾರು ಮೂವ್ ಆಗಿರುವಂತ ಸಿಸಿಟಿವಿ ಫುಟೇಜ್ ಅನ್ನ ಈಗ ಫಾಲೋ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. 7 ಕೋಟಿ ರೂಪಾಯಿ ರಾಬರಿ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 3 ಟೀಮ್ ಇತ್ತು, 7 ಜನ 7,11,00,000 ಹಗಲು ರಾತ್ರಿ ಅನ್ನದೇ ಈ ರಾಬರಿ ಮಾಡಿದಂತ ಕದಿಮರಿಗಾಗಿ ಪೊಲೀಸರು ಈಗ ತಲಾಶ್ ಮಾಡ್ತಾ ಇದ್ದಾರೆ. 4 ಜಂಟಿ ಆಯುಕ್ತರು, 18 ಡಿಸಿಪಿಗಳು ಈ ಕಾರ್ಯಾಚರಣೆಯಲ್ಲಿದ್ದಾರೆ. ಪೊಲೀಸರ ತಲೆಕೆಡಿಸಿರುವ ಗ್ರೇಟ್ ರಾಬರಿ ಕೇಸ್. ಗ್ರೇಟ್ ಅಲ್ಲ, ಇದು ಅತಿ ದೊಡ್ಡ ರಾಬರಿ. ಬಹುಶಃ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇಷ್ಟು ದೊಡ್ಡ ರಾಬರಿ ನಡೆದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿಜಾಪುರದಲ್ಲಿ 3 ಕೋಟಿ ಕಳವಾಗಿದ್ದು ನಾವು ದೊಡ್ಡ ರಾಬರಿ ಅಂತ ಅನ್ಕೊಂಡ್ವಿ. ಆದ್ರೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ರಾಬರಿ ಮಾಡಿರೋದು ಕದೀಮರು. ಯಾವ ರೀತಿ ಅಂತ ಹೇಳಿದ್ರೆ, ಸಿಎಂಎಸ್ HDFC ಬ್ಯಾಂಕ್ನಿಂದ ಹಣವನ್ನ ಕಲೆಕ್ಟ್ ಮಾಡಿ ಸಿಎಂಎಸ್ ಆ ವೆಹಿಕಲ್ ಇತ್ತಲ್ಲ, ಅದು ಹೋಗ್ತಾ ಇತ್ತು. ಹೋಗುವಾಗ ಆರ್ಬಿಐ ಅಧಿಕಾರಿಗಳು ಅಂತೇಳಿ ಅವರ ಮುಖವಾಡವನ್ನ ಧರಿಸಿಕೊಂಡು ಬಂದಂತ ಸುಮಾರು 7 ಜನ ಪಕ್ಕಾ ಪ್ಲಾನ್ ಮಾಡಿದ್ರು. ಮೊದಲು ಈ ಸಿಎಂಎಸ್ ವೆಹಿಕಲ್ ಅನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ದಾಖಲೆ ಕೊಡಿ ಅಂತ ಹೇಳ್ತಾರೆ. ಆನಂತರ ತಾವು ಬಂದಂತ ಇನೋವಾ ಕಾರ್ಗೆ ಇದ್ದ ಹಣ 7,11,00,000 ಹಣವನ್ನ ಅವರು ಶಿಫ್ಟ್ ಮಾಡ್ತಾರೆ. ಆನಂತರ ಈ 4 ಜನ ಸಿಎಂಎಸ್ ವೆಹಿಕಲ್ ನಲ್ಲಿ ಇದ್ರು. ಯಾವುದೇ ವೆಪನ್ ಗಿಪನ್ ಏನೂ ಇರಲಿಲ್ಲ ಅವ್ರ ಹತ್ರ. ಅವ್ರನ್ನ ಕರ್ಕೊಂಡು ಒಂದು ಕಡೆ ನಿಲ್ಲಿಸಿ ಅಲ್ಲಿಂದ ಪರಾರಿ ಆಗ್ತಾರೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಹುಶಃ ಇತ್ತೀಚೆಗೆ ನಡೆದಂತ ಅತಿ ದೊಡ್ಡ ದರೋಡೆ ನಿನ್ನೆ ಆಗಿರೋದು. ನಿನ್ನೆ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಕದೀಮರು 7,11,00,000 ಹಣವನ್ನ ಕದ್ಕೊಂಡಲ್ಲಿಂದ ಪರಾರಿಯಾಗಿದ್ರು. 3 ತಂಡ ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. 7 ಜನ 7 ಕೋಟಿ ರಾಬರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಗಲು ರಾತ್ರಿ ರಾಬರ್ಸ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರ ತಂಡ. ಯಾವ ಕಡೆ ಹೋಗಿದ್ದಾರೆ, ಆ ಇನೋವಾ ಕಾರು ಮೂವ್ ಆಗಿರುವಂತ ಸಿಸಿಟಿವಿ ಫುಟೇಜ್ ಅನ್ನ ಈಗ ಫಾಲೋ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ.
7 ಕೋಟಿ ರೂಪಾಯಿ ರಾಬರಿ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 3 ಟೀಮ್ ಇತ್ತು, 7 ಜನ, 7 ಕೋಟಿ 11 ಲಕ್ಷ. ಹಗಲು ರಾತ್ರಿ ಅನ್ನದೇ ಈ ರಾಬರಿ ಮಾಡಿದಂತ ಕದಿಮರಿಗಾಗಿ ಪೊಲೀಸರು ಈಗ ತಲಾಶ್ ಮಾಡ್ತಾ ಇದ್ದಾರೆ. 4 ಜಂಟಿ ಆಯುಕ್ತರು, 18 ಡಿಸಿಪಿಗಳು ಈ ಕಾರ್ಯಾಚರಣೆಯಲ್ಲಿದ್ದಾರೆ. ಪೊಲೀಸರ ತಲೆಕೆಡಿಸಿರುವ ಗ್ರೇಟ್ ರಾಬರಿ ಕೇಸ್. ಗ್ರೇಟ್ ಅಲ್ಲ, ಇದು ಅತಿ ದೊಡ್ಡ ರಾಬರಿ. ಬಹುಶಃ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇಷ್ಟು ದೊಡ್ಡ ರಾಬರಿ ನಡೆದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿಜಾಪುರದಲ್ಲಿ 3 ಕೋಟಿ ಕಳವಾಗಿದ್ದು ನಾವು ದೊಡ್ಡ ರಾಬರಿ ಅಂತ ಅನ್ಕೊಂಡ್ವಿ. ಆದ್ರೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ರಾಬರಿ ಮಾಡಿರೋದು ಕದಿಮರು. ಯಾವ ರೀತಿ ಅಂತ ಹೇಳಿದ್ರೆ, ಸಿಎಂಎಸ್ HDFC ಬ್ಯಾಂಕ್ನಿಂದ ಹಣವನ್ನ ಕಲೆಕ್ಟ್ ಮಾಡಿ ಸಿಎಂಎಸ್ ಆ ವೆಹಿಕಲ್ ಇತ್ತಲ್ಲ ಅದು ಹೋಗ್ತಾ ಇತ್ತು. ಹೋಗುವಾಗ RBI ಅಧಿಕಾರಿಗಳು ಅಂತೇಳಿ ಅವರ ಮುಖವಾಡವನ್ನ ಧರಿಸಿಕೊಂಡು ಬಂದಂತ ಸುಮಾರು 7 ಜನ ಪಕ್ಕಾ ಪ್ಲಾನ್ ಮಾಡಿದ್ರು. ಮೊದಲು ಈ ಸಿಎಂಎಸ್ ವೆಹಿಕಲ್ ಅನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ದಾಖಲೆ ಕೊಡಿ ಅಂತ ಹೇಳ್ತಾರೆ. ಆನಂತರ ತಾವು ಬಂದಂತ ಇನೋವಾ ಕಾರ್ಗೆ ಇದ್ದ ಹಣ 7 ಕೋಟಿ 11 ಲಕ್ಷ ಹಣವನ್ನ ಅವರು ಶಿಫ್ಟ್ ಮಾಡ್ತಾರೆ. ಆನಂತರ ಈ 4 ಜನ ಸಿಎಂಎಸ್ ವೆಹಿಕಲ್ ನಲ್ಲಿ ಇದ್ರು. ಯಾವುದೇ ವೆಪನ್ ಗಿಪನ್ ಏನೂ ಇರಲಿಲ್ಲ ಅವ್ರ ಹತ್ರ. ಅವ್ರನ್ನ ಕರ್ಕೊಂಡು ಒಂದು ಕಡೆ ನಿಲ್ಲಿಸಿ ಅಲ್ಲಿಂದ ಪರಾರಿ ಆಗ್ತಾರೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಹುಶಃ ಇತ್ತೀಚೆಗೆ ನಡೆದಂತ ಅತಿ ದೊಡ್ಡ ದರೋಡೆ ನಿನ್ನೆ ಆಗಿರೋದು. ನಿನ್ನೆ RBI ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಕದೀಮರು 7 ಕೋಟಿ 11 ಲಕ್ಷ ಹಣವನ್ನ ಕದ್ಕೊಂಡಲ್ಲಿಂದ ಪರಾರಿಯಾಗಿದ್ರು. 3 ತಂಡ ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. 7 ಜನ, 7 ಕೋಟಿ ರಾಬರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಗಲು ರಾತ್ರಿ ರಾಬರ್ಸ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರ ತಂಡ. ಯಾವ ಕಡೆ ಹೋಗಿದ್ದಾರೆ, ಆ ಇನೋವಾ ಕಾರು ಮೂವ್ ಆಗಿರುವಂತ ಸಿಸಿಟಿವಿ ಫುಟೇಜ್ ಅನ್ನ ಈಗ ಫಾಲೋ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. 7 ಕೋಟಿ ರೂಪಾಯಿ ರಾಬರಿ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 3 ಟೀಮ್ ಇತ್ತು, 7 ಜನ, 7 ಕೋಟಿ 11 ಲಕ್ಷ. ಹಗಲು ರಾತ್ರಿ ಅನ್ನದೇ ಈ ರಾಬರಿ ಮಾಡಿದಂತ ಕದಿಮರಿಗಾಗಿ ಪೊಲೀಸರು ಈಗ ತಲಾಶ್ ಮಾಡ್ತಾ ಇದ್ದಾರೆ. 4 ಜಂಟಿ ಆಯುಕ್ತರು, 18 ಡಿಸಿಪಿಗಳು ಈ ಕಾರ್ಯಾಚರಣೆಯಲ್ಲಿದ್ದಾರೆ. ಪೊಲೀಸರ ತಲೆಕೆಡಿಸಿರುವ ಗ್ರೇಟ್ ರಾಬರಿ ಕೇಸ್. ಗ್ರೇಟ್ ಅಲ್ಲ, ಇದು ಅತಿ ದೊಡ್ಡ ರಾಬರಿ. ಬಹುಶಃ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇಷ್ಟು ದೊಡ್ಡ ರಾಬರಿ ನಡೆದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿಜಾಪುರದಲ್ಲಿ 3 ಕೋಟಿ ಕಳವಾಗಿದ್ದು ನಾವು ದೊಡ್ಡ ರಾಬರಿ ಅಂತ ಅನ್ಕೊಂಡ್ವಿ. ಆದ್ರೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ರಾಬರಿ ಮಾಡಿರೋದು ಕದಿಮರು. ಯಾವ ರೀತಿ ಅಂತ ಹೇಳಿದ್ರೆ, ಸಿಎಂಎಸ್ HDFC ಬ್ಯಾಂಕ್ನಿಂದ ಹಣವನ್ನ ಕಲೆಕ್ಟ್ ಮಾಡಿ ಸಿಎಂಎಸ್ ಆ ವೆಹಿಕಲ್ ಇತ್ತಲ್ಲ ಅದು ಹೋಗ್ತಾ ಇತ್ತು. ಹೋಗುವಾಗ RBI ಅಧಿಕಾರಿಗಳು ಅಂತೇಳಿ ಅವರ ಮುಖವಾಡವನ್ನ ಧರಿಸಿಕೊಂಡು ಬಂದಂತ ಸುಮಾರು 7 ಜನ ಪಕ್ಕಾ ಪ್ಲಾನ್ ಮಾಡಿದ್ರು. ಮೊದಲು ಈ ಸಿಎಂಎಸ್ ವೆಹಿಕಲ್ ಅನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ದಾಖಲೆ ಕೊಡಿ ಅಂತ ಹೇಳ್ತಾರೆ. ಆನಂತರ ತಾವು ಬಂದಂತ ಇನೋವಾ ಕಾರ್ಗೆ ಇದ್ದ ಹಣ 7 ಕೋಟಿ 11 ಲಕ್ಷ ಹಣವನ್ನ ಅವರು ಶಿಫ್ಟ್ ಮಾಡ್ತಾರೆ. ಆನಂತರ ಈ 4 ಜನ ಸಿಎಂಎಸ್ ವೆಹಿಕಲ್ ನಲ್ಲಿ ಇದ್ರು. ಯಾವುದೇ ವೆಪನ್ ಗಿಪನ್ ಏನೂ ಇರಲಿಲ್ಲ ಅವ್ರ ಹತ್ರ. ಅವ್ರನ್ನ ಕರ್ಕೊಂಡು ಒಂದು ಕಡೆ ನಿಲ್ಲಿಸಿ ಅಲ್ಲಿಂದ ಪರಾರಿ ಆಗ್ತಾರೆ.